ಬೆಳೆಗಳ ಮಾದರಿ. ಬೆಳೆಗಳ ಮಾದರಿ ಎಂದರೇನು ನೋಡೋಣ ಫ್ರೆಂಡ್ಸ್. ಯಾವುದೇ ಒಂದು ಪ್ರದೇಶವು ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಹಲವಾರು ಬೆಳೆಗಳಿಂದ ಆವರಿಸಿದ್ದು ಇವುಗಳ ಅನುಪಾತವನ್ನು ಬೆಳೆ ಮಾದರಿ ಎಂದು ಕರೆಯುವರು. ಒಂದು ಪ್ರದೇಶದಲ್ಲಿ ಒಂದು ಸಮಯದಲ್ಲಿ ಹಲವಾರು ಬೆಳೆಗಳಿಂದ ಕೂಡಿರೋದನ್ನು, ಅವುಗಳ ಅನುಪಾತವನ್ನು ನಾವು ಬೆಳೆಗಳ ಮಾದರಿ ಎಂದು ಕರೆಯುತ್ತೇವೆ. ಬೆಳೆ ಮಾದರಿಯಲ್ಲಿ ಆಹಾರ ಧಾನ್ಯಗಳು, ಆಹಾರೇತರ ಅಥವಾ ವಾಣಿಜ್ಯ ಬೆಳೆಗಳೆಂದು ಎರಡು ಬೆಳೆಗಳ ಅನುಪಾತವನ್ನು ಕಾಣಬಹುದು. ಬೆಳೆ ಮಾದರಿಯನ್ನು ಎರಡು ವಿಧಗಳಾಗಿ ಕಾಣಬಹುದು. ಒಂದು ಆಹಾರ ಧಾನ್ಯಗಳು ಅಥವಾ ಆಹಾರೇತರ ಧಾನ್ಯಗಳು. ಆಹಾರೇತರ ಧಾನ್ಯಗಳನ್ನು ವಾಣಿಜ್ಯ ಬೆಳೆಗಳು ಅಂತ ಕೂಡ ಕರಿತೀವಿ. ಭಾರತದ ಯಾವುದೇ ಒಂದು ಪ್ರದೇಶದ ಬೆಳೆ ಮಾದರಿ ಮುಖ್ಯವಾಗಿ ಭೂಸ್ವರೂಪ, ವಾಯುಗುಣ, ಮಣ್ಣು, ನೀರಿನ ಪೂರೈಕೆ, ಆರ್ಥಿಕ ಅಂಶಗಳು, ಸಾಮಾಜಿಕ ಅಂಶಗಳು ಮತ್ತು ತಂತ್ರಜ್ಞಾನವನ್ನು ಅವಲಂಬಿಸಿವೆ. ಒಂದು ಪ್ರದೇಶದಲ್ಲಿ ಬೆಳೆಗಳನ್ನು ಬೆಳಿಬೇಕಾದ್ರೆ ಭೂಸ್ವರೂಪ ಕೂಡ ಅನ್ವಯ ಆಗ್ತದೆ. ವಾಯುಗುಣ, ಮಣ್ಣು, ನೀರಿನ ಪೂರೈಕೆ, ಆರ್ಥಿಕ ಅಂಶಗಳು, ಈ ಎಲ್ಲ ಅಂಶಗಳು ಕೂಡ ಕಾರಣವಾಗ್ತವೆ. ಬೆಳೆಯ ಮಾದರಿಯನ್ನು ನಿರ್ಧರಿಸುವ ಅಂಶಗಳು: ಯಾವುದೇ ಒಂದು ಪ್ರದೇಶದ ಬೆಳೆಯು ಅಲ್ಲಿರುವ ನೈಸರ್ಗಿಕ, ಆರ್ಥಿಕ, ಸಾಮಾಜಿಕ ಮತ್ತು ರೈತರ ಮನೋಭಾವ ಮುಂತಾದ ಅಂಶಗಳಿಂದ ನಿರ್ಧರಿಸಲ್ಪಡುತ್ತದೆ. ನೈಸರ್ಗಿಕ ಅಂಶಗಳು. ಬೆಳೆ ಮಾದರಿಯನ್ನು ನಿರ್ಧರಿಸುವ ನೈಸರ್ಗಿಕ ಅಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ನೈಸರ್ಗಿಕ ಅಂಶಗಳಲ್ಲಿ ಭೂಸ್ವರೂಪ, ವಾಯುಗುಣ ಮತ್ತು ಮಳೆ ಪ್ರಮುಖವಾಗಿದ್ದು ಮಳೆಯ ಮಾದರಿಯನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಬೆಳೆ ಬೆಳಿಬೇಕಾದ್ರೆ ನೀರಿನ ಪ್ರಮಾಣ ಅತಿ ಮುಖ್ಯವಾಗಿರ್ತದೆ. ಆದ್ದರಿಂದ ನೈಸರ್ಗಿಕ ಅಂಶಗಳು ಕೂಡ ಬೆಳೆಯ ಮಾದರಿಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ನೆಕ್ಸ್ಟ್, ಆರ್ಥಿಕ ಅಂಶಗಳು. ಬೆಳೆ ಮಾದರಿಯನ್ನು ನಿರ್ಧರಿಸುವ ಆರ್ಥಿಕ ಅಂಶಗಳ ಬಗ್ಗೆ ನೋಡೋಣ ಫ್ರೆಂಡ್ಸ್. ಭಾರತದ ಕೆಲವು ವಿಶಾಲ ಹಿಡುವಳಿ ಹೊಂದಿರುವ ಪ್ರದೇಶಗಳಲ್ಲಿ ಮುಖ್ಯವಾಗಿ ಹೆಚ್ಚು ಬೆಲೆ ಕೊಡುವ ವಾಣಿಜ್ಯ ಉತ್ಪನ್ನಗಳನ್ನು ಬೆಳೆಯಲಾಗ್ತದೆ. ಇದರ ಮುಖ್ಯ ಉದ್ದೇಶ ಆರ್ಥಿಕ ಲಾಭ ಪಡೆಯೋದಾಗಿರ್ತದೆ. ಆರ್ಥಿಕ ಲಾಭ ಪಡೆಯುವ ಉದ್ದೇಶದಿಂದ ವಿಶಾಲವಾದ ಭೂಮಿಯಲ್ಲಿ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲಾಗ್ತದೆ. ನೆಕ್ಸ್ಟ್, ಸಾಮಾಜಿಕ ಅಂಶಗಳು. ಪ್ರಮುಖವಾಗಿ ಬೆಳೆ ಮಾದರಿಯನ್ನು ನಿರ್ಧರಿಸುವ ಅಂಶಗಳಲ್ಲಿ ಸಾಮಾಜಿಕ ಅಂಶಗಳು ಕೂಡ ಪ್ರಮುಖವಾಗಿವೆ. ನೋಡಿ, ಸಾಮಾಜಿಕ ಅಂಶಗಳಾದ ಸಂಪ್ರದಾಯ, ಮೂಢನಂಬಿಕೆ, ಅನಕ್ಷರತೆ ಮುಂತಾದ ಅಂಶಗಳು ಸಹ ಬೆಳೆಯ ಮಾದರಿಯನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ನೆಕ್ಸ್ಟ್, ರೈತರ ಮನೋಭಾವ. ಯಾವುದೇ ಒಂದು ಪ್ರದೇಶದ ಬೆಳೆ ಮಾದರಿಯಲ್ಲಿ ರೈತರ ಧೋರಣೆಯು ಪ್ರಮುಖ ಪ್ರಭಾವ ಬೀರುತ್ತದೆ. ಉದಾಹರಣೆಗೆ ನೋಡಿ, ಉತ್ತರ ಕರ್ನಾಟಕದಲ್ಲಿ ರೈತರು ಮೊದಲು ಜೋಳ, ಗೋಧಿಯನ್ನು ಹೆಚ್ಚಾಗಿ ಬೆಳೆಯುತ್ತಲಿದ್ದರು. ಆದರೆ ಇತ್ತೀಚೆಗೆ ಆರ್ಥಿಕ ಲಾಭ ಕೊಡುವ ಸೂರ್ಯಕಾಂತಿ, ಶೇಂಗಾ, ತೊಗರಿ, ಈರುಳ್ಳಿ ಬೆಳೆಯನ್ನು ಬೆಳೀತಾ ಇದ್ದಾರೆ. ಹಿಂದೆ ಕೇವಲ ಜೋಳ ಮತ್ತು ಗೋಧಿನ ಬೆಳೀತಾ ಇದ್ರು. ಈಗ ಆರ್ಥಿಕ ದೃಷ್ಟಿಯಿಂದ, ಲಾಭ ಗಳಿಸುವ ದೃಷ್ಟಿಯಿಂದ ಅವರು ಹೆಚ್ಚು ಲಾಭ ಕೊಡುವಂತಹ ಬೆಳೆಗಳಾದ ಸೂರ್ಯಕಾಂತಿ, ಶೇಂಗಾ, ತೊಗರಿ, ಈರುಳ್ಳಿ ಬೆಳೆನ ಬೆಳೀತಾ ಇದ್ದಾರೆ. ಹೀಗೆ ರೈತರ ಮನೋಭಾವ ಕೂಡ ಬೆಳೆಯ ಮಾದರಿಯನ್ನು ನಿರ್ಧರಿಸುವ ಅಂಶಗಳಲ್ಲಿ ಒಂದಾಗಿದೆ. ಈ ಮೇಲಿನ ಎಲ್ಲ ಅಂಶಗಳು ಅಲ್ಲದೆ ಸಹಿತ ಇವುಗಳ ಜೊತೆಗೆ ನೀರಿನ ಪೂರೈಕೆ, ಸಾರಿಗೆ ಸಂಪರ್ಕ, ಮಾರುಕಟ್ಟೆ, ಸುಧಾರಿತ ತಳಿಗಳು, ರಾಸಾಯನಿಕ ಗೊಬ್ಬರ, ಭೂ ಸುಧಾರಣೆ ಮುಂತಾದವುಗಳು ಸಹ ಬೆಳೆ ಮಾದರಿಯ ಮೇಲೆ ಪ್ರಭಾವ ಬೀರುತ್ತವೆ. ಈ ಎಲ್ಲ ಅಂಶಗಳು ಬೆಳೆಯ ಮಾದರಿಯನ್ನು ನಿರ್ಧರಿಸುವ ಅಂಶಗಳಾಗಿವೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.